ಚಂದಪ್ಪ ಗೌಡಂಗೆ ಹೈಕೋರ್ಟ್ ಆಸ್ ಆಸ್ಕಡ್. ಆಗ ಇವರು ರೀಇನ್ವೆಸ್ಟಿಗೇಷನಿಗೆ ಕೇಳ್ತಿರಲ್ಲ, ಈಗ ಡಿನೋವಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಡಿನೋವಾ ಎನ್ಕ್ವೈರಿ ಅಂತ ಇದೆ, ಒಂದು ಪ್ರೊಸೀಜರ್ ಇದೆ. ಡಿನೋವಾ ಇಸ್ ಅ ಗ್ರೀಕ್ ವರ್ಡ್. ಆ್ಯಕ್ಚುಲಿ ಜನಗಳೆಲ್ಲ ತಪ್ಪಿಕೊಂಡ್ರೆ ಡಿನೋವಾ ಅಂದರೆ ಎಲ್ಲಿಂದ ಬಿಟ್ಟಿದ್ದೆ ಅಲ್ಲಿಂದ ಮುಂದುವರಿಕೆ. ಅರ್ಥ ಆಯ್ತಲ್ಲ? ಹೊಸ ಸಾಕ್ಷಿ ಸಿಕ್ಕರೆ ಇದನ್ನು ಈ ಟ್ರಯಲ್ ಜೊತೆಗೆ ಅದನ್ನು ಸಹ ಸೇರಿ, ಇದು ಬಿಟ್ಟು ಅಲ್ಲ, ಇದೆಲ್ಲ ಬಿಟ್ಬಿಟ್ಟು ಫ್ರೆಶ್ ಆಗಿ ಮಾಡೋದಂತಲ್ಲ. ಡಿನೋವಾ ಎನ್ಕ್ವೈರಿ ಮಾಡಲಿಕ್ಕೆ, ಆರ್ಡರ್ಸ್ ಮಾಡಲಿಕ್ಕೆ ಅವರೇನು ಕಾನೂನಲ್ಲಿ ಎಲ್ಲಿ ಅವಕಾಶ ಇಲ್ಲ. ಆದರೆ ಹೈಕೋರ್ಟ್ ಆ್ಯಂಡ್ ಎಬವ್ ಜಡ್ಜಸ್ಸಿಗೆ ನಮ್ಮ ಅಡ್ವೊಕೇಟ್ ಸಾಹೇಬ್ರ ಒಪ್ಕೊಂಡ ಥರದಲ್ಲೇ 482 ಅಂತ ಒಂದು ಸೆಕ್ಷನ್ ಬರ್ತದೆ CRPCನಲ್ಲಿ. ಅದರಲ್ಲಿ ಡಿಸ್ಕ್ರಿಷನರಿ ಪವರ್ ಆಫ್ ಜಡ್ಜ್, ಯಾವುದು ಕಾನೂನಲ್ಲಿ ಹೇಳಿಲ್ಲ ಅದನ್ನು ಕಾನೂನು ಥರನೇ ಮಾಡಲಿಕ್ಕೆ, ಆರ್ಡರ್ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ಯಾರಿಗೆ? ಹೈಕೋರ್ಟ್ ಜಡ್ಜ್ ಆ್ಯಂಡ್ ಎಬವ್ ಸುಪ್ರೀಂ ಕೋರ್ಟ್ನವ್ರಿಗೆಲ್ಲ. ಅದರಲ್ಲಿ ಆರ್ಡರ್ ಮಾಡಿ ರೀಇನ್ವೆಸ್ಟಿಗೇಷನ್ಗೆ ಅಂತ ಇವ್ರು ಕೇಳಿದರು. ರೀಇನ್ವೆಸ್ಟಿಗೇಷನ್ ಕಾನೂನಲ್ಲಿ ಇಲ್ಲ, ಆದರೆ ನೀವು ಆರ್ಡರ್ ಮಾಡಿ ಅಂತ ಕೇಳಿದರು. ಆಗ ಜಡ್ಜ್ ಕೇಳಿದರು, ಹೈಕೋರ್ಟ್ ಜಡ್ಜು ಚಂದಪ್ಪ ಗೌಡರಿಗೆ, ಆರ್ಡ್ರ್ ಮಾಡ್ತೇನೆ, ನಿಮ್ಮ ಹತ್ರ ಹೊಸ ಸಾಕ್ಷಿ ಏನಿದೆ ಕೊಡಿ ಅಂತ ಕೇಳ್ತಾರೆ. ಇವರು ಅಫಿಡವಿಟ್ ಹಾಕಿದರು ರೈಟಿಂಗಲ್ಲಿ. ಅಫಿಡವಿಟ್ ಪ್ರಮಾಣಪೂರ್ವಕವಾಗಿ ಹೇಳುತ್ತೇನೆ, ನಮ್ಮ ಬಳಿ ಯಾವುದೇ ಹೊಸ ಸಾಕ್ಷಿ